ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಹರೀಶ್ ರಾಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಒಂದು ದಯಾಮರಣ ಅನ್ನುವಂಥದ್ದು. ಏನಿದು ದಯಾಮರಣ? ದಯಾಮರಣ ಯಾವ ಕಾರಣಕ್ಕಾಗಿ ನೀಡ್ತಾರೆ? ದಯಾಮರಣ ಅಂದ್ರೆ ಅಥವಾ ದಯಾಮರಣವನ್ನ ಇಲ್ಲಿವರೆಗೂ ಎಷ್ಟು ಜನರಿಗೆ ನೀಡಿಬಿಟ್ಟಿದ್ದಾರೆ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅದರಲ್ಲೂ ಕೂಡ ರಾಣಾ ಕುಟುಂಬದ ಬದುಕು ಅದೆಷ್ಟು ನರಕವಾಗಿ ಬಿಟ್ಟಿತ್ತು ಅನ್ನೋದಾದ್ರೆ ಈ ಒಂದು ಸುದ್ದಿಯನ್ನ ನೀವು ಗಮನಿಸಲೇಬೇಕು. ಸ್ನೇಹಿತರೆ, ಒಂದು ಬದುಕಿನಲ್ಲಿ ನಾವು ಯಾರನ್ನೋ ಅಥವಾ ನಮಗೆ ಹುಟ್ಟಿರುವಂತಹ ಮಕ್ಕಳನ್ನ ಮುದ್ದಾಗಿ ನಾವು ಸಾಕಿ ಒಂದು 5-6 ವರ್ಷ ಅವರನ್ನ ಬೆಳೆಸಬೇಕು ಅಂದ್ರೂ ಕೂಡ ತುಂಬಾ ಕಷ್ಟವನ್ನ ಪಟ್ಟು ಬಿಡ್ತೀವಿ. ಅಂಥದ್ರಲ್ಲಿ 13 ವರ್ಷಗಳ ಕಾಲ ಬೆಡ್ ಮೇಲೆ ಮಲಗಿರುವ ರೀತಿಯಲ್ಲೇ ತಂದೆ ತಾಯಿಗಳು, ಅದರಲ್ಲೂ ಕೂಡ ವಯಸ್ಸಾಗಿರುವಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ನೋಡ್ಕೊಳ್ಳುವಂತ ನರಕ ಇದೆಯಲ್ಲ, ಅದು ಯಾರಿಗೂ ಕೂಡ ಬೇಡ ಅನ್ಸಿಬಿಡುತ್ತೆ. ಅಶೋಕ್ ರಾಣಾ ಬದುಕಲ್ಲಿಯೂ ಕೂಡ ಆಗಿದ್ದು ಅಂತದ್ದೇ. 13 ವರ್ಷದಿಂದ ನಡೆದಿರುವಂತ ಒಂದು ಘಟನೆ. ಅವರ ಬೆಡ್ ಮೇಲೆನೆ ಮಲಗುವ ಸ್ಥಿತಿ ಬಂದು ಬಿಡುತ್ತೆ. ಮಿಡಲ್ ಕ್ಲಾಸ್ ಕುಟುಂಬ ಅದು. ತಂದೆ ತಾಯಿಗಳು ಆ ಮಗನನ್ನ ನೋಡ್ಕೊಳ್ಬೇಕಾಗುತ್ತೆ. ಹೆಚ್ಚು ಕಡಿಮೆ ಮಗ ನನ್ನನ್ನು ನೋಡ್ಕೊಳ್ತಾನೆ ಅನ್ನುವಂತ ಭರವಸೆಗಳನ್ನ ತಂದೆ ತಾಯಿಗಳು ಇಟ್ಕೊಂಡಿದ್ರು. ಆ ಸಂದರ್ಭಕ್ಕೆ ಒಂದು ದುರಂತವೇ ನಡೆದು ಹೋಗಿ ಬಿಡುತ್ತೆ. ಆ ದುರಂತದಿಂದ ಇಂತಹದ್ದೊಂದು ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಕೊನೆಗೆ ತಂದೆ ತಾಯಿಗಳು ದಯಾಮರಣಕ್ಕಾಗಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿ ಬಿಡ್ತಾರೆ. ಸೊ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮಗುವಿನ ಆಗಮನಕ್ಕಾಗಿ ಕಾದಿದ್ದ ಅದೇ ತಂದೆ ತಾಯಿ ಈಗ ಮಗನ ನಿರ್ಗಮನಕ್ಕಾಗಿ 13 ವರ್ಷ ಹೋರಾಟವನ್ನ ಮಾಡಿದ್ದಾರೆ. ತಮ್ಮ ಬದುಕಿಗೆ ಜೀವ ತುಂಬಿದ ಮಗನ ಜೀವ ತೆಗೆದು ಬಿಡಿ ಎಂದು ಬೇಡಿಕೊಂಡು ಬಿಟ್ಟಿದ್ದಾರೆ. ವಿವಚವವಾಗಿ 13 ವರ್ಷ ಹಾಸಿಗೆಯಲ್ಲಿದ್ದ ಮಗನನ್ನು ಬದುಕಿಸಿಕೊಳ್ಳಲು ಆ ಬಡ ದಂಪತಿಗಳು ಮಾಡಿದ ಹೋರಾಟ ಅಷ್ಟಿಷ್ಟಲ್ಲ. ಮಗನಂತೂ ಬದುಕುವುದಿಲ್ಲ, ನೆಮ್ಮದಿಯಾಗಿ ಉಸಿರು ಚೆಲ್ಲಲು ಅವಕಾಶ ಕೊಡಿ ಎಂದು ಕೋರ್ಟ್ ಎದುರು ಬೇಡಿಕೊಂಡಿದ್ರು. ಕಾಣದ ದೇವರು ಕೊನೆಗೂ ಕೂಡ ಅಸ್ತು ಎಂದು ಬಿಟ್ಟಿದ್ದ. ಮಗನ ಸಾವಿಗೆ ಬೇಡುತ್ತಿದ್ದ ಎತ್ತವರ ಕರುಳು ನರಳಿ ಬಿಟ್ಟಿತ್ತು. ಯಾವ ತಂದೆ ತಾಯಿಯಾದ್ರೂ ಮಕ್ಕಳು ಸಾಯಲಿ ಅಂತ ಬಯಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಅಶೋಕ್ ರಾಣಾ ಹಾಗೂ ನಿರ್ಮಲಾ ದೇವಿ ದಯಾಮರಣ ಪಡೆದ ಹರೀಶ್ ರಾಣಾ ಎತ್ತವರ ಕತೆ ಇದು. ಮೂಲತಃ ಹಿಮಾಚಲ ಪ್ರದೇಶದ ಅಶೋಕ್ ರಾಣಾ ಉದ್ಯೋಗ ನಿಮಿತ್ತ ದೆಹಲಿಗೆ ಶಿಫ್ಟ್ ಆಗಿದ್ರು. 2 ಗಂಡು 1 ಹೆಣ್ಣು ಮಗಳು. ಮೊದಲ ಮಗನೇ ಈಗ ಹರೀಶ್ ರಾಣಾ. ಓದಿನಲ್ಲಿ ಸದಾ ಮುಂದು. ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಟಾಪರ್ ಕೂಡ ಆಗಿದ್ರು. ಇಂಜಿನಿಯರಿಂಗ್ ಓದುತ್ತಿದ್ದ ಹರೀಶ್ 2013 ಆಗಸ್ಟ್ 20ರಂದು ಪಿಜಿಯ 4ನೇ ಮಹಡಿಯಿಂದ ಬಿದ್ದು ಕೋಮಾ ಸ್ಥಿತಿಗೆ ತಲುಪಿ ಬಿಟ್ಟಿದ್ರು. ಅಲ್ಲಿಯವರೆಗೂ ನೆಮ್ಮದಿಯ ಬದುಕು ಕಂಡಿದ್ದ ರಾಣಾ ಫ್ಯಾಮಿಲಿಗೆ ಇದು ಬರಸಿಡಿಲು ಪಡೆದಂತಾಗಿ ಬಿಟ್ಟಿತ್ತು. ಹರೀಶ್ ಆರೋಗ್ಯ ಸ್ಥಿತಿ ಸುಧಾರಿಸಲು ತಂದೆ ಅಶೋಕ್ ರಾಣಾ ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಮಧ್ಯಮ ವರ್ಗದ ಕುಟುಂಬ ಹಣಕ್ಕಾಗಿ ಪರದಾಟವನ್ನು ಕೂಡ ಮಾಡ್ತಾ ಇದ್ರು. ಮಗನ ಜೀವ ಉಳಿಸಿದರೆ ಸಾಕೆಂದು 2021ರಲ್ಲಿ ದೆಹಲಿಯಲ್ಲಿದ್ದ ಮನೆಯನ್ನೇ ಮಾರಿ ಗಾಜಿಯಾಬಾದ್ಗೆ ಶಿಫ್ಟ್ ಕೂಡ ಆಗಿ ಬಿಟ್ಟಿದ್ರು. ತಾಯಿಯಂತಲೂ ಏಮ್ಸ್ನಲ್ಲಿಯೇ ಮಗನ ಹಾಸಿಗೆ ಪಕ್ಕದಲ್ಲೇ ಕುಳಿತುಕೊಂಡು ಬಿಟ್ಟಿದ್ರು. ವರ್ಷಗಳು ಕೂಡ ಉರುಳಿ ಹೋದವು. ಕೈಯಲ್ಲಿದ್ದ ದುಡ್ಡೆಲ್ಲವೂ ಕೂಡ ಖಾಲಿ ಆಗೋದಕ್ಕೆ ಪ್ರಾರಂಭಿಸಿಬಿಡ್ತು. ಆದ್ರೆ ಹರೀಶ್ ರಾಣಾ ಆರೋಗ್ಯ ಸ್ಥಿತಿ ಮಾತ್ರ ಸುಧಾರಿಸಲು ಸಾಧ್ಯವಾಗಲಿಲ್ಲ. ಹರೀಶ್ಗೆ ನರ್ಸ್ ಅನ್ನ ನೇಮಕ ಮಾಡುವಂತದ್ದು ಅನಿವಾರ್ಯತೆ ಕೂಡ ಆಗಿಬಿಟ್ಟಿತ್ತು. ಅದೇ ರೀತಿಯಾಗಿ ಫಿಸಿಯೋಥೆರಪಿಸ್ಟ್ಗೆ ಕೂಡ ನೇಮಕ ಮಾಡುವಂತಹ ಅವಶ್ಯಕತೆಯೂ ಕೂಡ ಇತ್ತು. ಇನ್ನು ನರ್ಸ್ಗೆ 27,000 ಪೇಮೆಂಟ್ ಅನ್ನ ಕೊಡೋದಾದ್ರೆ 14,000 ರೂಪಾಯಿಯನ್ನ ಫಿಸಿಯೋಥೆರಪಿಗೆ ಪ್ರತಿ ತಿಂಗಳು ಕೂಡ ಕೊಡಬೇಕಾದಂತ ಪರಿಸ್ಥಿತಿ ಇತ್ತು. ತಂದೆ ಅಶೋಕ್ ರಾಣಾ ಸಂಬಳವನ್ನು ಕೂಡ ದಾಟಿ ಖರ್ಚು ಹೇರ ತೊಡಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಇನ್ನು ದುಡ್ಡಿನ ಅನಿವಾರ್ಯತೆ ಹೆಚ್ಚಾಗಿ ಬಿಡುತ್ತೆ. ಇರುವಂತಹ ಸಂಬಳ ಅಥವಾ ಬರುವಂತ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಇನ್ನು ದುಡ್ಡಿಗಾಗಿ ಮನೆ ಸಮೀಪದ ಆಟದ ಮೈದಾನದಲ್ಲಿ ಸ್ಯಾಂಡ್ವಿಚ್ ಮಾರಾಟ ಮಾಡುವಂತದ್ದು ತಂದೆಗೆ ಅನಿವಾರ್ಯ ಆಗಿ ಬಿಡುತ್ತೆ. ಸರ್ಕಾರ ಕೊಟ್ಟಿದ್ದ 50,000 ಯಾವುದಕ್ಕೂ ಕೂಡ ಸಾಲ್ತಾ ಇರಲಿಲ್ಲ. ಮಗನ ಚಿಕಿತ್ಸೆಗೆ ತಿಂಗಳಿಗೆ 60,000 ದಾಟುತ್ತಿತ್ತು. ಅಪ್ಪನಿಗೆ ಸಿಗುತ್ತಿದ್ದದ್ದು ಕೇವಲ 3,500 ರೂಪಾಯಿ. ಅದು ಪೆನ್ಷನ್ ಪಗಾರು ಮಾತ್ರ. ಸೊ ಇದರಿಂದ ಜೀವನ ನರಕವೂ ಕೂಡ ಆಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಮಗ ಮುಂಚಿನಂತಾಗುವ ಯಾವ ಲಕ್ಷಣವೂ ಕೂಡ ಕಾಣೋದಿಲ್ಲ. ಅದಾದ ಬಳಿಕ ಮಗ ಮುಂಚಿನಂತಾಗುವ ಯಾವ ಲಕ್ಷಣವೂ ಕೂಡ ಅವರಲ್ಲಿ ಕಾಣೋದಕ್ಕೆ ಪ್ರಾರಂಭಿಸೋದಿಲ್ಲ. ವೈದ್ಯರು ಭರವಸೆಯನ್ನು ಕೂಡ ನೀಡೋದಿಲ್ಲ. ಅಲ್ಲಿಂದ ಶುರುವಾಗುತ್ತೆ ಹರೀಶ್ ರಾಣಾ ದಯಾಮರಣದ ಹೋರಾಟ. ಮಗನ ಸುಂದರ ಭವಿಷ್ಯದ ಕನಸು ಕಂಡಿದ್ದ ಅಪ್ಪನಿಗೆ ಮಗನ ಸಾವು ಕದ ತಟ್ಟುತ್ತಿದ್ದರೂ ಕೂಡ ವಸ್ತಿಲು ದಾಟಿ ಬಾರದಂತ ಆಗಿಬಿಡುತ್ತೆ. ಈ ಎಲ್ಲಾ ಜಂಜಾಟದ ನಡುವೆ ಮಗಳ ಮದುವೆ ಕೂಡ ಮಾಡಿ ಮುಗಿಸಿ ಬಿಡ್ತಾರೆ. ಮತ್ತೊಬ್ಬ ಮಗ ಕೆಲಸಕ್ಕೆ ಹೋಗತೊಡಗ್ತಾನೆ. ತಮಗೆ ವಯಸ್ಸಾಗುತ್ತಿದೆ, ಮಗನಿಗೆ ಇನ್ನಾರು ಆಸರೆ ಎಂಬ ಭೀತಿ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಪತ್ನಿಯ ಜೊತೆ ಚರ್ಚೆ ಮಾಡ್ತಾರೆ. ಮಗನ ದಯಾಮರಣಕ್ಕೆ ಕೋರ್ಟ್ ಮೆಟ್ಟಿಲನ್ನ ಹೇರ್ತಾರೆ. ಸತತ ಕಾನೂನು ಹೋರಾಟದಲ್ಲಿ ಕೊನೆಗೂ ಜಯ ಸಿಕ್ಕಿ ಬಿಡುತ್ತೆ. ಮಗನಿಗೆ ಗೌರವಯುತ ವಿದಾಯ ಹೇಳಬೇಕು ಎಂಬ ಅಪ್ಪನ ಆಸೆ ಕೊನೆಗೂ ಕೂಡ ನೆರವೇರಿ ಬಿಡುತ್ತೆ. ವೃದ್ಧಾಪ್ಯದಲ್ಲಿ ಎತ್ತ ಮಕ್ಕಳು ಆಸರೆಯಾಗುತ್ತಾರೆ ಎಂದು ಕನಸನ್ನ ಕಂಡಿರ್ತಾರೆ. ಆದ್ರೆ ಅಶೋಕ್ ರಾಣಾ ತಮ್ಮ ವೃದ್ಧಾಪ್ಯದಲ್ಲಿ ದೇಹ ಚಲನೆಯೇ ಇಲ್ಲದ ಮಗನಿಗೆ ಆಸರೆಯಾಗಿ ನಿಂತ್ಕೊಂಡಿದ್ರು. ಸತತ 13 ವರ್ಷ ಆತನಿಗಾಗಿ ತಪಸ್ಸಿನಂತೆ ಸೇವೆಯನ್ನು ಕೂಡ ಮಾಡಿದ್ರು. ತಾವು ಬದುಕು ಸಾಗಿಸುವುದೇ ಕಷ್ಟವಾಗಿರುವಾಗ ತಮ್ಮ ಮಗ ಮತ್ಯಾರಿಗೋ ಹೊರೆಯಾಗಬಾರದು ಎಂಬ ಭಯದಿಂದ ದಯಾಮರಣವನ್ನ ಕೊಡಿಸುವಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ. ಹರೀಶ್ ರಾಣಾ ಪಾಲಿಗೆ ದಯಾಮರಣವೇ ದಯೆಯಾಗಿ ಬಿಟ್ಟಿದೆ. ಮಗನಿಗೆ ದಯಾಮರಣ ಸಿಕ್ಕಿದ್ದು ಎತ್ತವರಿಗೆ ನೆಮ್ಮದಿಯನ್ನ ತಂದಿದ್ದರೂ ಕೂಡ
ಪುತ್ರ ಶೋಕಂ ನಿರಂತರಂ ಎನ್ನುವಂತೆ ಮಗನನ್ನ ಕಳೆದುಕೊಂಡಂತವರು ಮಗನನ್ನ ಮರೆಯುವಂತ ನೋವಿದೆಯಲ್ಲ, ಯಾವ ತಂದೆ ತಾಯಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ನಿರಂತರವಾಗಿ ಇರುತ್ತೆ. ತಾವು ಕೊನೆ ಉಸಿರು ಎಳೆವರೆಗೂ ಕೂಡ ತಮ್ಮ ಮಗನ ನೋವು ಅವರಿಗೆ ಕಾಡ್ತಾನೆ ಇರುತ್ತೆ. ಇಂಥದ್ದೊಂದು ಪ್ರಕರಣ ಇದು. ಈಗ ಈ ದಯಾಮರಣ ನೀಡಿರೋದ್ರಲ್ಲಿ ಮುಖ್ಯವಾಗಿ, ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಇದು ಪ್ರಥಮವಾಗಿ ನೀಡಿರುವಂತಹದ್ದು ಅಂತ ಹೇಳಲಾಗ್ತಾ ಇದೆ. ಒಟ್ಟು ಈ ದಯಾಮರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ದಯಾಮರಣಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಅರ್ಜಿಗಳು ಹೋಗ್ತವೆ. ಹಾಗಂತ ಎಲ್ಲದಕ್ಕೂ ಕೂಡ ಕೋರ್ಟ್ ದಯಾಮರಣವನ್ನ ನೀಡೋದಿಲ್ಲ. ಮೂಲವಾಗಿ ಅದರ ಸ್ಥಿತಿಯನ್ನ ಗಮನಿಸುತ್ತೆ, ಸ್ಥಿತಿ ಏನಿದೆ ಎಂಬುದನ್ನು ಗಮನಿಸುತ್ತೆ. ಅವರು ಬದುಕಲು ಯೋಗ್ಯ ಇಲ್ಲ, ಜೊತೆಗೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನುವಂಥದ್ದೇನಿರುತ್ತೆ, ಅದರಲ್ಲೂ ಕೂಡ ಸತತವಾಗಿ ಏನು ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆ ಪ್ರಯತ್ನದಿಂದ ವಿಫಲವಾದಂಥವರು, ಬೆಡ್ನ ಹಿಡಿದುಕೊಂಡು ಬಿಟ್ಟಂಥವರು, ಅಂಥವರಿಗೆ ಮಾತ್ರ ದಯಾಮರಣ ಸಿಗುವಂತ ಸಾಧ್ಯತೆ ಇರುತ್ತೆ. ಸತತ 13 ವರ್ಷ ಈತನನ್ನ ಗಮನಿಸುತ್ತೆ. 13 ವರ್ಷ ಇವನ ಪರಿಸ್ಥಿತಿ ಹೇಗಿದೆ, ವೈದ್ಯರ ಒಂದು ಹೇಳಿಕೆಗಳು ಅಥವಾ ವೈದ್ಯರು ಏನನ್ನ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಗಮನವನ್ನ ಇಟ್ಟುಕೊಂಡು ದಯಾಮರಣವನ್ನ ನೀಡಬೇಕೋ ಇಲ್ವಾ ಎನ್ನುವುದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಕೊನೆಗೆ ದಯಾಮರಣವನ್ನ ನೀಡುವಂತ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿ ಈ ರೀತಿಯಾದಂತಹ ಪ್ರಕರಣಗಳು ಅಥವಾ ದಯಾಮರಣವನ್ನ ನೀಡುವಂತಹ ಸಾಧ್ಯತೆ ಈ ಬೆಡ್ಗಳ ಮೇಲೆ ಅಥವಾ ಸತತವಾಗಿ 8-10 ವರ್ಷಗಳ ಕಾಲ ಯಾರು ತಮ್ಮ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ವೋ ಅಥವಾ ಕೋಮಾ ಸ್ಥಿತಿಯಲ್ಲಿ ಇರ್ತಾರೋ ಅಂತವರಿಗೆ ದಯಾಮರಣವನ್ನ ನೀಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇನೇ ಇರಲಿ, ಇಂತಹ ಒಂದು ಪರಿಸ್ಥಿತಿ ಯಾವ ಮಕ್ಕಳಿಗೂ ಕೂಡ ಬರಬಾರದು, ಯಾವ ತಂದೆ ತಾಯಿಗಳಿಗೂ ಕೂಡ ಬರಬಾರದು ಅಂತಾನೆ ಹೇಳಬಹುದು. ಇಂಥದ್ದೊಂದು ನರಕ ಇದೆಯಲ್ಲ, ನರಕವನ್ನ ಅನುಭವಿಸೋದಿದೆಯಲ್ಲ, ಯಾರಿಂದಲೂ ಕೂಡ ಯಾರಿಂದಾನೂ ಕೂಡ ಸಾಧ್ಯ ಇಲ್ಲ. ಆದ್ರೂ ಕೂಡ ತಮ್ಮ ಮಗನಿಗೋಸ್ಕರ 13 ವರ್ಷಗಳ ಕಾಲ ಸತತವಾಗಿ ನೋಡಿಕೊಂಡು ತಮ್ಮ ವೃದ್ಧಾಪ್ಯ ಜೀವನದಲ್ಲಿ ಇನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ನಮ್ಮ ಮಗ ಇನ್ಯಾರಿಗೋ ಹೊರೆ ಆಗೋದು ಬೇಡ, ನಮಗೂ ಕೂಡ ವಯಸ್ಸಾಗ್ತಾ ಬಂತು ಅನ್ನೋ ಕಾರಣದಿಂದಾಗಿ ದಯಾಮರಣವನ್ನ ತಮ್ಮ ಮಗನಿಗೋಸ್ಕರ ಬೇಡಿಕೊಂಡಿರುವಂತ ತಂದೆ ತಾಯಿಗಳಿಗೆ ಕೊನೆಗೂ ಕೋರ್ಟ್ ತಟಸ್ ಎಂದು ಬಿಡುತ್ತೆ. ಸೊ ಅದಾದ ಬಳಿಕ ದಯಾಮರಣವೂ ಕೂಡ ಆಗುತ್ತೆ. ಈಗ ಹರೀಶ್ ರಾಣಾ ಕುಟುಂಬ ತಮ್ಮ ಮಗನನ್ನ ಕಳೆದುಕೊಂಡು ಒಂದು ಕಡೆ ನೋವಲ್ಲಿ ಇದ್ರೆ 3 ವರ್ಷದಿಂದ ಪಡ್ತಾ ಇರುವಂತ ಸಂಕಷ್ಟದಿಂದ ಈಗ ಹೊರಗಡೆ ಬಂದಿದೆ ಅಂತಾನೆ ಹೇಳಬಹುದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.